ಈಗ ಸೆಕೆಂಡ್ PUC ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀರಿ, ಹೇಗೆ ಅನಿಸ್ತು ಎಕ್ಸಾಮ್ಸ್ ಎಲ್ಲ? ಎಕ್ಸಾಮ್ಸ್ ಕನ್ನಡ ಇದ್ದಿದ್ರಿಂದ ಪರವಾಗಿಲ್ಲ, ಅಷ್ಟೇನು ಟೆನ್ಷನ್ ಅನಿಸ್ತಿಲ್ಲ. ಎಕ್ಸಾಮ್ ಈಸಿ ಇತ್ತು, ಎಕ್ಸ್ಪೆಕ್ಟ್ ಮಾಡಿದಿಂದ ಜಾಸ್ತಿ ಬರ್ತದೆ. ಆದ್ರೆ ನಾಳೆದು ಮ್ಯಾಥ್ಸ್ ಉಂಟು, ಒಂದೂವರೆ ಟೈಮ್ ಎಲ್ಲ ಕಲ್ತಿದ್ದೆ ಬಂದಿದೆ, ಈಸಿ ಇತ್ತು. ಎಜುಕೇಶನ್ ತುಂಬಾ ಯೂಸ್ ಉಂಟು. ನಾವು ಎಷ್ಟು ಕಲ್ತೀವಿ ಅದ್ರ ಮೇಲೆ ನಮಗೆ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ. ಎಜುಕೇಶನ್ ಬೇಕು, ಕಲಿಬೇಕಾದ್ರೆ, ಬೆಳಿಬೇಕಾದ್ರೆ, ಬಾಳ್ಬೇಕಾದ್ರೆ ಎಜುಕೇಶನ್ ಬೇಕು. ಎಜುಕೇಶನ್ ಬೇಕು, ಆದ್ರೆ ಇದಕ್ಕಿಂತ ಸ್ವಲ್ಪ ಬೆಟರ್ ವೇ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತ. ಬೇರೆ ಇಂಟೆಲೆಕ್ಚುಯಲ್ ಆಕ್ಟಿವಿಟೀಸ್ ಜೊತೆಗೆಲ್ಲ ಮಾಡಿದ್ರೆ, ಬರೀ ಪುಸ್ತಕ ಬಿಟ್ಟು ಬೇರೆ ತರನು ಸ್ವಲ್ಪ ಟ್ರೈ ಮಾಡ್ಬೋದು. ಈಗ ಸೆಕೆಂಡ್ PUC ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀರಿ, ಹೇಗೆ ಅನಿಸ್ತು ಎಕ್ಸಾಮ್ಸ್ ಎಲ್ಲ? ಎಕ್ಸಾಮ್ಸ್ ಕನ್ನಡ ಇದ್ದಿದ್ರಿಂದ ಪರವಾಗಿಲ್ಲ, ಅಷ್ಟೇನು ಟೆನ್ಷನ್ ಅನಿಸ್ತಿಲ್ಲ. ಇನ್ನ ನಾಡಿದ್ ಮ್ಯಾಥ್ಸ್ ಇರೋದ್ರಿಂದ ಸ್ವಲ್ಪ. ನಿಮ್ಗೆ ಹೇಗೆ ಅನಿಸ್ತು? ಎಕ್ಸಾಮ್ ಈಸಿ ಇತ್ತು, ಎಕ್ಸ್ಪೆಕ್ಟ್ ಮಾಡಿದಿಂದ ಜಾಸ್ತಿ ಬರ್ತದೆ. ಆದ್ರೆ ನಾಳೆದು ಮ್ಯಾಥ್ಸ್ ಉಂಟು, ಒಂದೂವರೆ ಟೈಮ್. ಎಕ್ಸಾಮ್ಸ್ಗಳೆಲ್ಲ ಬೇಕಾ, ಇಂಪಾರ್ಟೆಂಟ್ ಅಂತ ಅನಿಸ್ತದೆ ನಿಮ್ಗೆ ಲೈಫಲ್ಲಿ? ಈಗಿರೋ ಸಿನಾರಿಯಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಬೇಕೇ ಬೇಕು. ಜಾಬ್ಗಾಗ್ಲಿ ಅದಕ್ಕಾಗ್ಲಿ ಎಲ್ಲದಕ್ಕೂ ಮಾರ್ಕ್ಸ್ ಮೇನ್ ಆಗಿ ಎಲ್ಲ ಚೆಕ್ ಮಾಡ್ತಾರೆ. ಆದ್ರಿಂದಾಗಿ ಎಕ್ಸಾಮ್ಸ್ ಎಲ್ಲ ಇಂಪಾರ್ಟೆಂಟ್. ಎಜುಕೇಶನ್ ಬೇಕು, ಆದ್ರೆ ಇದಕ್ಕಿಂತ ಸ್ವಲ್ಪ ಬೆಟರ್ ವೇ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತ. ಬೆಟರ್ ವೇ ಅಂದ್ರೆ ಯಾವ ತರ ಅಂತ? ಅಂದ್ರೆ ಬೇರೆ ಇಂಟೆಲೆಕ್ಚುಯಲ್ ಆಕ್ಟಿವಿಟೀಸ್ ಜೊತೆಗೆಲ್ಲ ಮಾಡಿದ್ರೆ, ಬರೀ ಪುಸ್ತಕ ಬಿಟ್ಟು ಬೇರೆ ತರನು ಸ್ವಲ್ಪ ಟ್ರೈ ಮಾಡ್ಬೋದು. ಅಲ್ಲಿ ಪುಸ್ತಕದ ಬಿಟ್ಟು ಅದ್ರ ಒಟ್ಟಿಗೆ ಬೇರೆ ಸಹ ಆಕ್ಟಿವಿಟೀಸ್ ಬೇಕು ಅಂತ. ಅದೇ ತರ. ನನ್ನ ಪ್ರಕಾರ ಎಕ್ಸಾಮ್ಸ್ ಬೇಕು. ಯಾಕಂದ್ರೆ ಈಗಂದು ಸೆನಾರಿಯೋ ನೋಡಿದ್ರೆ ಎಲ್ಲ ಸೆಲೆಕ್ಷನ್ ಆಗೋದು ಎಕ್ಸಾಮ್ ಬೇಸ್ ಅಲ್ಲಿ, ಅಂದ್ರೆ ಈ ಜಾಬ್ ಎಲ್ಲ. ಸೆಕೆಂಡ್ PUC ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತು ಎಕ್ಸಾಮ್? ಫುಲ್ ಈಸಿ ಇತ್ತು, ಫುಲ್ ಈಸಿ. ಚೆನ್ನಾಗಿತ್ತು ಕಲ್ತಿದೆ ಬಂದು. ಎಜುಕೇಶನ್ ಎಲ್ಲ ಬೇಕಂತ ಅನಿಸ್ತದೆ ನಿಮ್ಗೆ? ನೆಕ್ಸ್ಟ್ ಗೆ ಯಾವಾಗಾದ್ರು ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ? ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ. ಈಗ ಎಕ್ಸಾಮ್ ಬರೆಯುವಾಗ ಬೇಡ ಅಂತ ಅನಿಸ್ತದೆ, ಹಾಗೆ ಸ್ವಲ್ಪ ಇದಾಗ್ತದೆ. ಆದ್ರೆ ಮುಂದೆ ಜೀವನಕ್ಕೆ ಬೇಕಲ್ವಾ? ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಲ್ಲ ನಾವು. ಎಜುಕೇಶನ್ ಯೂಸ್ ಉಂಟಾ ಇಲ್ವಾ? ಎಜುಕೇಶನ್ ತುಂಬಾ ಯೂಸ್ ಉಂಟು. ನಾವು ಎಷ್ಟು ಕಲ್ತೀವಿ ಅದ್ರ ಮೇಲೆ ನಮಗೆ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ. ಕಲಿಬೇಕಾದ್ರೆ, ಬೆಳಿಬೇಕಾದ್ರೆ, ಬಾಳ್ಬೇಕಾದ್ರೆ ಎಜುಕೇಶನ್ ಬೇಕು. ನಾವಿಲ್ಲಿ ಸೋಷಲ್ ಅಲ್ಲಿ ಬದುಕಬೇಕಾದ್ರೆ ಎಜುಕೇಶನ್ ಬೇಕೇ ಬೇಕು. ಸೋಷಲ್ ಅಲ್ಲಿ ಒಂದು ರೆಸ್ಪೆಕ್ಟ್ ಬೇಕಾದ್ರೆ ಎಜುಕೇಶನ್ ಇರ್ಲೇಬೇಕು. ಯೂಸ್ ಆಗ್ತದೆ, ತುಂಬಾ ಯೂಸ್ ಆಗ್ತದೆ. ಜ್ಞಾನ ಇದ್ರೆ ಅಲ್ಲ ಜೀವನದಲ್ಲಿ ಮುಂದೆ ಬಾಳ್ಲಿಕ್ಕೆ ಆಗುದು. ಜ್ಞಾನ ಬೇಕು. ಜ್ಞಾನ ಬೇಕಂದ್ರೆ ನಮ್ಗೆ ನೆಕ್ಸ್ಟ್ ಏನಾದ್ರು ಫ್ಯೂಚರ್ಗೆ ಏನಾದ್ರು ಸಾಧಿಸ್ಬೇಕಂದ್ರೆ ಜ್ಞಾನ ಬೇಕು. ನಮ್ ನಾಲೆಡ್ಜ್ ಇರ್ಲೇಬೇಕು, ಎಜುಕೇಶನ್ ಇರ್ಲೇಬೇಕು. ಎಜುಕೇಶನ್ ಇರ್ದಿದ್ರೆ ನಮ್ಗೆ ನಾಯಿ ಕೂಡ ಮೂಸೆ ನೋಡಲ್ಲ, ನೀವು ಹೇಳಿದ್ರಲ್ಲ ಹಾಗೆ. ಎಜುಕೇಶನ್ ಈಗ ಎಲ್ಲದ್ರಲ್ಲ ಎಜುಕೇಶನ್ ಹೇಳ್ತಿರ್ತಾರೆ, ಎಲ್ಲ ಇಂಪಾರ್ಟೆಂಟ್ ಎಜುಕೇಶನ್. ಬಟ್ ಈಗಿನ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ? ಮೊದ್ಲಿನ ತರ ಇಲ್ಲ, ಮೊದ್ಲಿನ ತರ ಎಕ್ಸಾಮ್ಸ್ ಎಲ್ಲ